ಯಾಕೆ ಟಿವಿ ಆಫ್ ಮಾಡಿದೆ? ನ್ಯೂಸ್ ಬರುತ್ತೆ ಅಂತ ಹಾಕಿದ್ದೆ. ನ್ಯೂಸ್ ಏನು ನೋಡ್ತೀಯಾ? ನಿನ್ನ ತಂಗಿ ಬಗ್ಗೆ ವಿಚಾರಿಸ್ಕೊಂಡ ನೀನು? ತಂಗಿನಾ? ಯಾರದು? ಅಕ್ಕ. ಏನಾಯ್ತು ನನ್ನ ತಂಗಿಗೆ? ನಿನ್ನ ತಂಗಿ ಕೋಪ ಬಂದಿದೆ. ಯಾಕೆ ಕೋಪ ಬಂದಿದೆ? ಯಾಕೆ ಬಂದಿರ್ಬೋದು ಗೆಸ್ ಮಾಡು. ನಂಗೆ ಗೊತ್ತಾಗ್ತಾ ಇಲ್ಲ, ನೀನೇ ಹೇಳ್ಬಿಡು. ಅಕ್ಕ, ಆ ಪಬ್ ಓನರ್ ಬಂದು ನೀವು PIL ಹಾಕಿಸ್ಬೇಡಿ ಅಂತ ಹೇಳಿದಾಗ ನೀನು ಯಾಕೆ ಒಪ್ಕೊಂಡೆ? ಅಲ್ಲ, ನೀನು ಹಾಗೆ ಒಪ್ಕೊಂಡಿದ್ರಿಂದ ನಾವು ಇಷ್ಟು ದಿನ ಹೋರಾಡಿದೆಲ್ಲ ವೇಸ್ಟ್ ಆಗೋದಿಲ್ವಾ? ಎಲ್ಲೇ ವೇಸ್ಟ್ ಆಗುತ್ತೆ? ಏನೂ ವೇಸ್ಟ್ ಆಗಲ್ಲ. ಅವನ ಹತ್ರ ಅದಕ್ಕೆ ತಕ್ಕ ದುಡ್ಡು ತೊಗೊಂಡ್ರೆ ಆಯಿತು. ಏನಕ್ಕ, PIL ಹಾಕ್ಸ್ದೇ ಇರೋದಕ್ಕೆ ದುಡ್ಡು ಬೇರೆ ತಗೋತೀಯಾ? ಅದು ರೌಡಿ ಹತ್ರ? ಹ್ಞೂ ಮತ್ತೆ. ಅವ್ನು ದುಡ್ಡು ಕೊಡ್ತೀನಿ ಅಂದಿದ್ದಕ್ಕೆ ನಾನು ಒಪ್ಕೊಂಡಿದ್ದು. ಈ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಏನಾಗತ್ತೆ ಹೇಳು? ಏನಕ್ಕ ಹೀಗೆ ಮಾತಾಡ್ತೀಯಾ? ನೀನು ಈ ರೀತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ನಗ್ತಿದ್ಯಾ? ಇನ್ನೇನು ಮತ್ತೆ, ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ನಂಬ್ಕೊಂಡ್ಬಿಟ್ಯಾ? ಅಂದರೆ? ಅಯ್ಯೋ ನನ್ನ ಪೆದ್ದ ತಂಗಿ, ಇಷ್ಟೊತ್ತು ನಾನು ಮಾತಾಡಿದ್ದೆಲ್ಲ ತಮಾಷೆಗೆ, ನಿನ್ನನ್ನು ಕೀಟ್ಲೆ ಮಾಡೋಕ್ಕೆ. ಏ ಹೋಗಕ್ಕ, ನಿನಗೆ, ಶಾಮಣ್ಣನಿಗೆ, ವೈಜಯಂತಿ ಅಕ್ಕನಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಯಾವಾಗ ನೋಡಿದ್ರು ನನ್ನ ರೇಗಿಸ್ತಾನೆ ಇರ್ತೀರಾ. ಸರಿ, ಹಾಗಾದರೆ ಆ ಪಬ್ ಓನರ್ ಬಂದು PIL ಹಾಕಿಸ್ಬೇಡಿ ಅಂತ ಹೇಳಿದಾಗ ಯಾಕೆ ಒಪ್ಕೊಂಡೆ? ಆ ಪಬ್ ಓನರು ನನ್ನ ವಿರುದ್ಧ PIL ಹಾಕಿಸ್ಬೇಡಿ ಅಂತ ಕೇಳ್ಕೊಂಡಾಗ ತಕ್ಷಣಕ್ಕೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಹ್ಞೂ ಅಂದ್ಬಿಟ್ಟೆ. ನಾವು ಮರ್ಯಾದಸ್ಥರು, ಅವನ ಮಟ್ಟಕ್ಕೆ ನಾವು ಇಳಿಯೋಕ್ಕಾಗತ್ತಾ ವೈದೇಹಿ? ಈ ರೀತಿ ಪ್ರಾಬ್ಲಮ್ಗಳು ನಮ್ಮ ಫೀಲ್ಡಲ್ಲಿ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಬೇಕೋ ಹಾಗೆ ಮಾಡಬೇಕು. PIL ಹಾಕಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ, ನನಗಿರೋ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು PIL ಹಾಕ್ದೇನೆ ಈ ಕೇಸ್ ಡೀಲ್ ಮಾಡ್ಬೋದೇನೋ ಅಂತ. ಸಾಕು, ಸುಮ್ಮನೆ ಇರೋ. ರಾಹುಲ್, ನಮ್ಮ ಡಿಜಿಟಲ್ ಯೂನಿಟ್ ಬಗ್ಗೆ ನಾವು ಮಾತಾಡಬೇಕು ಅಂತ ಹೇಳಿದೆಯಲ್ಲ? ಹೌದು ಡ್ಯಾಡ್, ಮಾತಾಡಬೇಕು, ಕೂತ್ಕೊಳ್ಳಿ. ವರ್ಷ, ನೀನು ಇರು. ನಾವೇನು ಮಾತಾಡ್ತೀವಿ ಅಂತ ಕೇಳಿಸ್ಕೊ, ಮುಂದಕ್ಕೆ ನಿನಗೆ ಯೂಸ್ ಆಗುತ್ತೆ. ಡ್ಯಾಡ್, ಸದ್ಯಕ್ಕೆ ನಮ್ಮ ವೈನ್ ಬ್ರ್ಯಾಂಡ್ ಲಾಂಚ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಪೋಸ್ಟ್ಪೋನಾ? ಯಾಕೆ ರಾಹುಲ್? ಡ್ಯಾಡ್, ನೆನ್ನೆ ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ. ಸಿಂಘಾನಿಯಾ ಇಂಡಸ್ಟ್ರೀಸ್ ಅವ್ರ ಜಾಯಿಂಟ್ ವೆಂಚರ್ ಬಗ್ಗೆ ಸಿಂಘಾನಿಯಾ ಅವ್ರದ್ದು ಇಂಟರ್ವ್ಯೂ ಬರ್ತಾಯಿತ್ತು. ಹಾಗೆ ನೋಡ್ತಾ ಇದ್ದೆ, ಕೊನೆಯಲ್ಲಿ ಅವ್ರ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಕೇಳಿದಾಗ ಒಂದು ವೈನ್ ಬ್ರ್ಯಾಂಡ್ ಲಾಂಚ್ ಮಾಡೋದ್ರ ಬಗ್ಗೆ ಮಾತಾಡ್ತಾಯಿದ್ರು. ಪೂರ್ತಿ ಏನೂ ಹೇಳಲಿಲ್ಲ. ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಇಂಟರ್ನೆಟ್ಗೆ ಲಾಗಿನ್ ಆದೆ. ಅದರ ಬಗ್ಗೆ ಫುಲ್ ಡೀಟೇಲ್ಸ್ ಸಿಕ್ತು. ಏನು ಸಿಕ್ತು? ಅವ್ರ ಬ್ರ್ಯಾಂಡ್ನ ಲಾಂಚ್ ಮಾಡ್ತಾ ಇರೋದು ಆಲ್ಮೋಸ್ಟ್ ನಾವು ನಮ್ಮ ಬ್ರ್ಯಾಂಡ್ನ ಲಾಂಚ್ ಮಾಡ್ತಿರೋ ಟೈಮಲ್ಲೇ. ಅದಕ್ಕೆ ಡ್ಯಾಡ್, ನಾವು ನಮ್ಮ ಬ್ರ್ಯಾಂಡ್ ಲಾಂಚ್ನ ಸ್ವಲ್ಪ ಮುಂದಕ್ಕೆ ಹಾಕೋಬೇಕು ಅಂತ ಹೇಳಿದ್ದು. ಆದರೆ ನಮ್ಮ ಪ್ರಾಡಕ್ಟ್ಗೂ ಅವ್ರ ಪ್ರಾಡಕ್ಟ್ಗೂ ಏನು ಸಂಬಂಧ? ಸಂಬಂಧ ಇದೆ ವರ್ಷ. ಈಗ ಸಿಂಘಾನಿಯಾ ಇಂಡಸ್ಟ್ರೀಸು ನಮಗೆ ಕಾಂಪಿಟೀಟರ್ಸು. ಅವರ ಪ್ರಾಡಕ್ಟ್ಗೂ ಮಾರ್ಕೆಟಲ್ಲಿ ಬೇಡಿಕೆ ಇದೆ. ನಮ್ಮ ವೈನ್ ಬ್ರ್ಯಾಂಡು ಮತ್ತು ಅವ್ರ ವೈನ್ ಬ್ರ್ಯಾಂಡು ಇಬ್ಬರದು ಒಂದೇ ಸಾರಿ ಮಾರ್ಕೆಟಲ್ಲಿ ಲಾಂಚ್ ಆದರೆ ಏನಾಗುತ್ತೋ ಹೇಳೋಕ್ಕಾಗಲ್ಲ. ಅಂದರೆ ಈಗ ಪ್ರಾಡಕ್ಟ್ನ ಇಬ್ಬರು ಒಟ್ಟಿಗೆ ಲಾಂಚ್ ಮಾಡಿದ್ವಿ ಅಂತ ಇಟ್ಕೋ. ನಮ್ಮ ಪ್ರಾಡಕ್ಟು ಅವ್ರ ಪ್ರಾಡಕ್ಟ್ಗಿಂತ ಚೆನ್ನಾಗಿದ್ರೆ, ಅಂದರೆ ನಮ್ಮ ಪ್ರಾಡಕ್ಟು ಕಸ್ಟಮರ್ಸ್ನ ಸ್ಯಾಟಿಸ್ಫೈ ಮಾಡೋ ಥರ ಇದ್ದರೆ ನಾವು ಬಚಾವು. ಅಕಸ್ಮಾತ್ ಅವ್ರ ಪ್ರಾಜೆಕ್ಟು ನಮ್ಮದಕ್ಕಿಂತ ಚೆನ್ನಾಗಿದ್ದು ನಮ್ಮ ಪ್ರಾಡಕ್ಟು ಅವ್ರ ಜೊತೆ ಕಾಂಪಿಟೇಷನ್ ಕೊಡಲಿಲ್ಲ ಅಂದರೆ ನಮ್ಮ ಪ್ರಾಡಕ್ಟು ಫೇಲ್ಯೂರ್ ಅಂತಾನೆ. ಅಂದರೆ ಇಬ್ಬರು ಪ್ರಾಡಕ್ಟು ಒಟ್ಟಿಗೆ ಲಾಂಚ್ ಆದರೆ ಅವ್ರಿಗೂ ರಿಸ್ಕು, ನಮಗೂ ರಿಸ್ಕು.
ಈಗ ಅವ್ರ ಪ್ರಾಡಕ್ಟು ಲಾಂಚ್ ಆಗಿ ಸ್ವಲ್ಪ ದಿನ ಆದಮೇಲೆ ನಮ್ಮ ಪ್ರಾಡಕ್ಟ್ ಲಾಂಚ್ ಆಗಬೇಕು ಅಲ್ವಾ? ಅದೊಂದೇ ಅಲ್ಲ, ಅವರು ವೈನ್ ಬ್ರ್ಯಾಂಡು ಲಾಂಚ್ ಮಾಡ್ತಿದ್ದಾರೆ ಅಂತ ಗೊತ್ತು, ಆದರೆ ಅದ್ರ ಬಗ್ಗೆ ಡೀಟೇಲ್ಸು ನಮ್ಮ ಹತ್ರ ಇಲ್ಲ. ಅಂದರೆ ಆ ಪ್ರಾಡಕ್ಟ್ನ ಪ್ರೈಸು, ಬಾಟಲ್ ಪ್ಯಾಕೇಜಿಂಗು, ಆ ಪ್ರಾಡಕ್ಟ್ನ ಮಾರ್ಕೆಟ್ನಲ್ಲಿ ಆಗೋ ಇಂಪ್ಯಾಕ್ಟು ಇದೆಲ್ಲ ನೋಡಬೇಕಾಗತ್ತೆ. ಅದೆಲ್ಲ ಯಾಕೆ ನೋಡಬೇಕು ಡ್ಯಾಡ್? ಅವ್ರ ಪ್ರಾಡಕ್ಟಲ್ಲಿ ಏನಾದರೂ ಲೂಪ್ ಹೋಲ್ಸ್ ಇದ್ದರೆ, ಅದೇ ಲೂಪ್ ಹೋಲ್ಸು ನಮ್ಮ ಪ್ರಾಡಕ್ಟಲ್ಲೂ ರಿಪೀಟ್ ಆಗಿದ್ರೆ ಆಗ ನಮ್ಮ ಪ್ರಾಡಕ್ಟ್ನ ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಈಗ ಆ ಪ್ರಾಡಕ್ಟ್ ಲಾಂಚ್ನ ಮುಂದಕ್ಕೆ ಹಾಕ್ಬೋದು, ಆದರೆ ಆ ವೃದ್ಧಾಶ್ರಮದವರು ಸ್ಟೇ ಥರ ಓಡಾಡ್ತಿದಾರಲ್ಲ, ಅದ್ರ ಬಗ್ಗೆ ಏನು ಮಾಡೋದು? ಡ್ಯಾಡ್, ನಾನೊಂದು ಸಜೆಷನ್ ಕೊಡಲಾ? ಹೇಳು. ಆ ಓಲ್ಡ್ ಏಜ್ ಹೋಮ್ ಅವ್ರ ಹತ್ರ ನಾವು ಡಿಸ್ಟಿಲರಿ ಯೂನಿಟ್ ಶುರು ಮಾಡ್ತಿಲ್ಲ ಅಂತ ಹೇಳಿ ನೀವು ಸ್ಟೇ ತರೋ ತೊಂದರೆ ತಗೋಬೇಡಿ ಅಂತ ಹೇಳಿದ್ರೆ? ಅರೆ, ವೆರಿ ಗುಡ್, ಹಾಗೆ ಮಾಡ್ಬೋದು. ಪರವಾಗಿಲ್ಲ ಕಣೆ ವರ್ಷ, ನನ್ನ ಜೊತೆ ಇದ್ದು ಸ್ವಲ್ಪ ಬುದ್ಧಿ ಬೆಳೆದ್ಬಿಟ್ಟಿದೆ. ಆದರೆ ಡ್ಯಾಡ್, ಇದನ್ನು ನಂಬಿ ಆ ಓಲ್ಡ್ ಏಜ್ ಹೋಮ್ ಅವರು ಸ್ಟೇ ತರದೇ ಇರ್ತಾರ? ನಂಬಿಕೆ ಬರೋ ಥರ ಮಾತಾಡಬೇಕು. ಈಗ ನಾವು ಹೇಗಿದ್ರು ಲಾಂಚ್ ಮಾಡೋದನ್ನು ಮುಂದಕ್ಕೆ ಹಾಕಿರೋದ್ರಿಂದ ಯೂನಿಟ್ ಹತ್ರ ಏನೂ ಕೆಲಸಗಳು ನಡೆಯೋದಿಲ್ಲ. ಆಗ ಅವ್ರಿಗೆ ನಂಬಿಕೆ ಬಂದು ಸ್ಟೇ ತರೋ ವಿಚಾರನ ನಿಲ್ಲಿಸಬಹುದು. ಈ ಕೆಲಸನ ವಿನಯ್ ಚಂದ್ರಂಗೆ ಒಪ್ಪಿಸಿದ್ರೆ ಆಗುತ್ತೆ ಅನಿಸುತ್ತೆ. ಓಕೆ ಡ್ಯಾಡ್, ಹಾಗೆ ಮಾಡೋಣ. ಹಾಂ, ಹಲೋ ವಿನಯ್ ಚಂದ್ರ. ಇರೋ ಜಾಹ್ನವಿ, ನಾನೇ ನೋಡ್ತೀನಿ. ಗುರು, ಓ ಚಿಕ್ಕಪ್ಪ, ಇವರು ಮಿಸ್ಟರ್ ಅಂಡ್ ಮಿಸ್ಸಸ್ ಮಹೇಂದ್ರನಾಥ್ ಅಂತ. ಇವನು ಗುರುದತ್ ಅಂತ. ಯಾವ್ದೋ ಸ್ಕೂಲ್ನಿಂದ? ಪ್ರಶಾಂತಿ ವಿದ್ಯಾಸಂಸ್ಥೆ. ಪ್ರಶಾಂತಿ ವಿದ್ಯಾಸಂಸ್ಥೆಯಲ್ಲಿ ಮೇಷ್ಟ್ರಾಗಿದ್ದಾನೆ. ನಮಸ್ಕಾರ, ಒಳಗಡೆ ಬನ್ನಿ. ನೋಡಿ, ಅದೇ ಕನ್ಸಲ್ಟೇಷನ್ ರೂಮ್, ಅಲ್ಲಿ ಹೋಗಿ ಕಾಯ್ತೀರಿ. ಗುರು, ಅವ್ರು ಬಂದಿರೋದು ನಿನ್ನ ನೋಡೋದಕ್ಕಲ್ಲ, ವಾಸ್ತು ವಿಷಯವಾಗಿ ಜಮುನನ್ ಕನ್ಸಲ್ಟ್ ಮಾಡೋಕೆ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಜಮುನಾ? ಅವಳು ಅಡುಗೆ ಮನೇಲೇನೋ ಕೆಲಸ ಮಾಡ್ತಾ ಇದ್ದಾಳೆ. ನಾನು ನೋಡ್ತೀನಿ. ಬುದ್ಧಿ ಇದೆಯಾ ಜಮುನಾ ನಿಂಗೆ? ಯಾಕೆ ವಿ ಪಿ ಮಾವ? ಇನ್ನೇನು ಮತ್ತೆ, ಅಲ್ಲಿ ನಿನಗೋಸ್ಕರ ಕ್ಲೈಂಟ್ಸ್ ಕರ್ಕೊಂಡ್ಬಂದಿದ್ದೀನಿ. ನೀನು ವಾಸ್ತು ಕನ್ಸಲ್ಟೇಷನ್ಸ್ ಅಂತ ಬೋರ್ಡ್ ಹಾಕ್ಬಿಟ್ಟು ಇಲ್ಲಿ ಅಡುಗೆ ಮನೇಲಿ ಮುಸ್ರೆ ತಿಕ್ತಾ ಕೂತ್ಕೋ. ಅಯ್ಯೋ, ನೀವು ಮೊದಲೇ ಫೋನ್ ಮಾಡಿ ಹೇಳಿದಿದ್ರೆ ರೆಡಿಯಾಗಿ ಹಾಲ್ನಲ್ಲಿ ಕೂತಿರ್ತಿದ್ದೆಪ್ಪ. ಅದನ್ನು ಹೇಳ್ಕೊಡ್ಬೇಕಾ? ಇದು ಬಿಸ್ನೆಸ್ ಟ್ಯಾಕ್ಟಿಕ್ಸು. ಈ ಕನ್ಸಲ್ಟೇಷನ್ ಟೈಮಿಂಗ್ನ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಅಂತ ಹಾಕ್ಕೊಂಡಿದೆಯಾ? ಆ ಟೈಮಲ್ಲಾದರೂ ಕನ್ಸಲ್ಟೇಷನ್ ರೂಮ್ನಲ್ಲಿ ಇರ್ಬೇಕು ತಾನೇ. ಅದು ಬಿಟ್ಟು ಬಂದೂರು ಎದುರಿಗೆ ಸೆರಗಲ್ ಕೈ ಒರೆಸ್ಕೋತಾ ಬಂದರೆ ಏನು ಚೆನ್ನಾಗಿರುತ್ತೆ? ಅಲ್ಲ, 500 ರೂಪಾಯಿ ಕನ್ಸಲ್ಟೇಷನ್ ಫೀಸ್ ತೊಗೊಂಡೋಳು ಪಕ್ಕ ಪ್ರೊಫೆಷನ್ ಥರ ನಡ್ಕೋಬೇಕು. ಅದಕ್ಕೆ ನೀವು ಹೋಗಿ ರೆಡಿಯಾಗಿ, ನಾನು ಈ ಕೆಲಸ ನೋಡ್ಕೊಳ್ತೀನಿ. ಜಮುನಾ ದತ್ತ ಅವರು ಫೋನ್ನಲ್ಲಿ ಕ್ಲೈಂಟ್ ಜೊತೆ ಇದ್ದಾರೆ, ತುಂಬ ಬ್ಯುಸಿ ಇದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಅಲ್ಲ ನೋಡಿ, ಬಂದೇ ಬಿಟ್ರು. ಜಮುನಾ, ಇವರು ಮಿಸ್ಟರ್ ಮಹೇಂದ್ರನಾಥ್ ಅಂತ, ಅವ್ರ ಶ್ರೀಮತಿ ಸುಮಿತ್ರಾ ಅಂತ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಪಕ್ಕದ ರಸ್ತಲ್ಲೇ ಇವ್ರ ಮನೆ. ಇವರು ಜಮುನಾ ದತ್ತ ಬಹಳ ಫೇಮಸ್ ವಾಸ್ತು ಕನ್ಸಲ್ಟೆಂಟು. ಅಯ್ಯೋ, ಭಾನುವಾರ ರಜಾ ಅಂತ ಬೋರ್ಡ್ ಹಾಕಿದ್ರು, ಅವತ್ತು ಕ್ಯೂ ಇವ್ರ ಮನೆ ಮುಂದೆ. ಏನಮ್ಮ ಇದು ಚಿಕ್ಕಪ್ಪ ಅಷ್ಟೊಂದು ಹೊಗಳ್ತಾ ಇದ್ದಾರೆ? ಮನೆ ಕ್ಲೈಂಟ್ಸ್ ಕರ್ಕೊಂಡು ಬರೋ ಅಷ್ಟು ನಾಲೆಡ್ಜ್ ಇದೆಯಾ ಅವಳಿಗೆ ವಾಸ್ತು ಬಗ್ಗೆ? ಚಿಕ್ಕಪ್ಪ ಎಲ್ಲ ಸುಮ್ಮನೆ ಪ್ರಚಾರ ಮಾಡ್ತಿದ್ದಾರೆ ಅನಿಸುತ್ತೆ. ಹಾಗೇನಿಲ್ಲ ಬಿಡು, ಅವಳು ತಕ್ಕ ಮಟ್ಟಿಗೆ ವಾಸ್ತು ಬಗ್ಗೆ ತಿಳ್ಕೊಂಡಿದ್ದಾಳೆ. ನೀನು ಸ್ಕೂಲಿಗೆ ಹೋದಾಗ 3-4 ಜನ ಅವಳ ಹತ್ರ ಕನ್ಸಲ್ಟೇಷನ್ಗೆ ಅಂತಲೇ ಬರ್ತಾರೆ. ಅದಕ್ಕೆ ವಿಶ್ವಾನು ಕರ್ಕೊಂಡು ಬಂದಿದ್ದಾನೆ. ಮೇಡಮ್, ಸುಬ್ರಹ್ಮಣ್ಯ ನಗರದಲ್ಲಿ ನಮ್ಮ ಸ್ವಂತ ಮನೆ ಕಟ್ಟಿಸ್ತಾ ಇದ್ದೀವಿ. ಅದರ ಪ್ಲ್ಯಾನ್ ಇಲ್ಲಿದೆ, ಸ್ವಲ್ಪ ನೋಡಿ.
ಮನೆ ಮುಂದೆ ಬೋರ್ವೆಲ್ ಹಾಕಿಸ್ಬೇಕು ಅಂತ ಇದ್ದೀವಿ. ಯಾವ ಜಾಗ ಸೂಕ್ತ ಅಂತ ಹೇಳಿದ್ರೆ ಆ ಜಾಗದಲ್ಲೇ ಬೋರ್ವೆಲ್ ಹಾಕಿಸ್ತೀವಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ, ಅದ್ರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ಮೇಡಮ್, ಸೈಟು ನನ್ನ ಹೆಂಡತಿ ಹೆಸರಲ್ಲಿದೆ, ಅದಕ್ಕೆ ಅವ್ರ ಜಾತಕ ಕಾಪಿ ತಂದಿದ್ದೀವಿ. ಕೊಡಿ ಮುಂಚೆ. ವಾಸ್ತು ಪ್ರಕಾರ ಈಶಾನ್ಯದ ಕಡೆಗೆ ನೀರಿನ ವ್ಯವಸ್ಥೆ ಮಾಡಿಸೋದು ಒಳ್ಳೆಯದು. ಅದಕ್ಕೆ ನೋಡಿ, ಈ ಮೂಲೆಯಲ್ಲಿ ಬೋರ್ವೆಲ್ ಹಾಕಿಸ್ಬಿಡಿ. ನನ್ನ ಜಾತಕದ ಪ್ರಕಾರ ಸ್ವಂತ ಮನೆ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಮೇಡಮ್? ನಿಮ್ಮ ಜಾತಕದಲ್ಲಿ ಈಗ ಶುಕ್ರ ದಶೆ ಪ್ರಾರಂಭ ಆಗಿದೆ. ಯಾವ ಕೆಲಸ ಕೈ ಹಾಕಿದ್ರೂ ಹೂ ಎತ್ತಿದ ಹಾಗೆ ನೆರವೇರುತ್ತೆ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಿಬಿಡಿ. ನಿಮ್ಮ ಪ್ಲ್ಯಾನ್ನಲ್ಲಿ ವರ್ಕ್ ಮಾಡಿದ್ದೆ ನೋಡಿ, ಈ ಜಾಗದಲ್ಲಿ ನೀವು ಬೋರ್ವೆಲ್ ಹಾಕಿಸ್ಬೇಕು. ಅಜ್ಜಿ, ಅಮ್ಮ ಇಲ್ಲಿ ಹೋಮ್ವರ್ಕ್ ಮಾಡಿಸ್ಬೇಕು ನನಗೆ. ಪುಟ್ಟು, ಅಮ್ಮಂಗೀಗ ಡಿಸ್ಟರ್ಬ್ ಮಾಡಬೇಡ. ಯಾರೋ ಬಂದಿದ್ದಾರೆ, ಅಮ್ಮ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಅಜಯ, ಬಾರೋ, ನಾನೇ ನಿನಗೆ ಹೋಮ್ವರ್ಕ್ ಮಾಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಸೋ ನೈಸ್ ಆಫ್ ಯು. ನಾವು ಬೋರ್ವೆಲ್ ಹಾಕ್ಸಿದ ಮೇಲೆ ಗೃಹಪ್ರವೇಶ ಮಾಡ್ತಾ ಇದ್ದೀವಿ. ಒಂದು ಇನ್ವಿಟೇಷನ್ ಕಳಿಸ್ತೀವಿ ನಿಮಗೂ, ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಅದಕ್ಕೆ ನಾನಿನ್ನು ಬರ್ತೀನಿ. ಏನು ವಿಶ್ವ, ಒಂದು ಲೋಟ ಕಾಫಿನೂ ಕುಡಿದೇ ಹೋಗ್ತಾ ಇದೆಯಾ? ನೀವು ಸರಿ ಅದಕ್ಕೆ. ನಾನೇನು ಇಲ್ಲಿ ಗೆಸ್ಟಾಗಿ ಉಪಚಾರ ಮಾಡಿಸ್ಕೊಳಕ್ಕೆ ಬಂದಿದ್ದೀನಿ ಅಂದ್ಕೊಂಡ್ರಾ? ಕೆಲಸದ ಮೇಲೆ ಬಂದಿದ್ದೀನಿ. ನಮ್ಮ ಜಮ್ನಂಗೆ ಕ್ಲೈಂಟ್ಸ್ ಹಿಡ್ಕೊಂಡು ಬರಬೇಕಿತ್ತು, ಬಂದಿದ್ದೆ. ನೀವೇನು ಇವಳು ಪ್ರಮೋಟರಾ? ಹಾಗೆ ಅನ್ಕೋ, ಇದಿನ್ನೂ ಆರಂಭ ಅಷ್ಟೇ. ಮುಂದೆ ನೋಡ್ತಿರೋ. ಕ್ಲೈಂಟ್ಸ್ ಕರ್ಕೊಂಡು ಬರ್ತಾ ಇದ್ರೆ ₹1000 ಸಂಪಾದನೆ ಆಗ್ಬಿಡುತ್ತೆ. ಜಮುನಾ, ಆಗ ನಾನು ನಿನ್ನ ಸೆಕ್ರೆಟರಿ ಆಗ್ಬಿಡ್ತೀನಮ್ಮ. ತಿಂಗಳು ಸಂಬಳಕ್ಕೆ ನನ್ನನ್ನು ಅಪಾಯಿಂಟ್ ಮಾಡ್ಕೊಂಬಿಡು. ಆಮೇಲೆ ಆ ಪ್ರಿಯದರ್ಶಿನಿ ಕೆಲಸ ಇಲ್ದವನು ಅಂತ ನನ್ನನ್ನು ಹಂಗ್ಸೋದಾದ್ರೂ ತಪ್ಪುತ್ತೆ. ಜಾನವಿ, ತಗೋ. ನನಗೆ ಯಾಕೆ ಅದಕ್ಕೆ ಇದು? ನಮ್ಮ ಅಜಯ್ ಸ್ಕೂಲ್ ಅಡ್ಮಿಷನ್ಗೋಸ್ಕರ ನಿಮ್ಮ ಬಾಸ್ ಹತ್ರ ಸಾಲ ಮಾಡಿದ್ಯಲ್ಲ, ಅದರ ಸಾಲ ತೀರಿಸೋದಕ್ಕೆ ಕಂತು ಕೊಡ್ತಾ ಇದ್ದೀನಿ. ನೀನು ಕೊಡೋ ₹500 ಅವಳು ಸಾಲ ತೀರೋಗ್ಬಿಡುತ್ತಾ? ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಗೊತ್ತಿಲ್ವಾ ನಿಮಗೆ? ಇನ್ಮೇಲೆ ನನಗೆ ಬರೋ ಕನ್ಸಲ್ಟೇಷನ್ ಫೀಸ್ನಲ್ಲಿ ಅರ್ಧ ಭಾಗ ಜಾಹ್ನವಿ ಕೊಟ್ಬಿಡೋಣ ಅಂತಿದ್ದೀನಿ. ಅವಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ, ಜಾಹ್ನವಿ ಸಾಲ ಮಾಡಬೇಕಾಗಿ ಬಂತು. ಈಗ ನಾನು ಸಂಪಾದನೆ ಮಾಡ್ತೀನಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟು ಸಾಲ ತೀರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದಕ್ಕೆ ಬೇಡ ಅಂತ ಹೇಳಬೇಡ ಜಾಹ್ನವಿ, ತಗೋ ಜಾಹ್ನವಿ. ಹೀಗೆ ಮುಂದುವರೆದ್ರೆ ನೀನು ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿ ಕೂತ್ಕೋಬಹುದು. ನಿಮ್ಮ ಅದಕ್ಕೆ ಮನೆ ನಡೆಸೋದಲ್ಲದೆ ನಿನ್ನ ಮದುವೆನೂ ಮಾಡ್ತಾಳೆ ಆ ದುಡ್ಡಿನಲ್ಲಿ. ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಲಿ, ತಗೋ. ಸರ್, ಸಾಹೇಬ್ರು ಕರೀತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸತೀಶ್ ಬಾಬು, ಬನ್ನಿ ಕೂತ್ಕೊಳ್ಳಿ. ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ಸು? ಇಷ್ಟು ದಿನ ಚೆನ್ನಾಗೇ ನಡೀತಿತ್ತು ಸರ್, ಆದರೆ ಇವಾಗ ತಂಟೆ ತಕರಾರು ಶುರುವಾಗಿದೆ. ಯಾಕ್ರಿ ಹಂಗಂತೀರಿ? ಏನಾಯಿತು? ನೆಹರು ನಗರದಲ್ಲಿ ನಮ್ಮದೊಂದು ಪಬ್ ಇದೆಯಲ್ಲ ಸರ್, ಅದಕ್ಕೀಗ ಪ್ರಾಬ್ಲಮ್ ಶುರುವಾಗಿದೆ. ಏನು ಪ್ರಾಬ್ಲಮ್ಮು? ಅಲ್ಲಿ ಸುತ್ತಮುತ್ತಲಿರೋ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್, ಪಬ್ಲಿಕ್ಕಿಗೆ ತೊಂದರೆ ಆಗ್ತಿದೆ ಅಂತ. ಆ ವಿಷಯನ ಮ್ಯಾನೇಜ್ ಮಾಡಾಯ್ತಲ್ರಿ? ಆ ಇನ್ಸ್ಪೆಕ್ಟ್ರು ಏನೂ ಆ್ಯಕ್ಷನ್ ತೊಗೊಳ್ದ ಹಾಗೆ? ಅದೇನೋ ಸರಿ ಸರ್, ಆದರೆ ನಮ್ಮ ಬಗ್ಗೆ ಏನೇನೋ ಬರೆದುಬಿಟ್ಟಿದ್ದಾರೆ ಈ ಪೇಪರ್ನಲ್ಲಿ, ನೀವೇ ನೋಡಿ ಸರ್. ಗೊತ್ತು ರೀ, ವಾಯ್ಸ್ ಆಫ್ ನೇಷನ್ ತಾನೇ? ಇದನ್ನು ನಾನು ಓದಿದೆ. ನಿಮ್ಮ ಪಬ್ ಬಗ್ಗೆ ಬೈದು ಬರೆದಿದ್ದಾರೆ. ನಿಮ್ಮ ಪಬ್ನ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಡೆಸ್ತಿರೋದೇ ತಪ್ಪು, ಅದರಿಂದ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾಯಿದೆ, ಅದನ್ನು ಮುಚ್ಚಿಸ್ಬೇಕು ಅಂತ ಬೈದು ಬರೆದಿದ್ದಾರೆ ತಾನೇ? ಇಷ್ಟು ದಿವಸ ಚೆನ್ನಾಗೇ ನಡೆಸ್ಕೊಂಡು ಬಂದ್ರಲ್ರಿ, ಏನು ಇದಕ್ಕಿದ್ದ ಹಾಗೆ ಪ್ರಾಬ್ಲಮ್ಮು? ಯಾರೋ ಒಂದಿಬ್ಬರು ಹುಡುಗಿರನ್ನ ನಮ್ಮ ಕಡೆಯವರು ಚುಡಾಯಿಸಿದ್ರು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಸರ್.
ಕಂಪ್ಲೇಂಟ್ ಕೊಟ್ಟರೆ ಏನೂ ಪ್ರಯೋಜನ ಆಗಲಿಲ್ವಲ್ಲ. ಆ ಹುಡುಗಿರಿಗೆ ರೀಜನಲ್ ಎಡಿಟರ್ ಪರಿಚಯ ಅಂತೆ, ಅದಕ್ಕೆ ಪೇಪರ್ನಲ್ಲಿ ಹಾಕ್ಸಿದ್ದಾರೆ ಸರ್. ಈ ಆರ್ಟಿಕಲ್ ಬಂದಮೇಲೆ ನಮಗೆ ಕಸ್ಟಮರ್ಸೇ ಕಮ್ಮಿ ಆಗಿಬಿಟ್ಟಿದ್ದಾರೆ ಸರ್. ಯಾರು ಇದಕ್ಕೆ ರೀಜನಲ್ ಎಡಿಟ್ರು? ಪ್ರಿಯದರ್ಶಿನಿ ಪಾಟಂಕರ್ ಅಂತ ಸರ್. ತುಂಬ ತರಲೆ ಸರ್ ಆ ಅಮ್ಮ. ಓಹ್, ಪ್ರಿಯದರ್ಶಿನಿ ಪಾಟಂಕರ ನಮ್ಮ ಬಗ್ಗೆ ಹೆಂಗೆ ಬರೆದುಬಿಟ್ಟಿದ್ದಾಳೆ ನೋಡಿ ಸರ್ ಅವಳು. ರೇ, ಮರ್ಯಾದೆ ಕೊಡೋದು ಕಲ್ತ್ಕೊಳ್ರಿ. ರೀಜನಲ್ ಎಡಿಟ್ರು ಅಂದರೆ ಎಷ್ಟು ರೆಸ್ಪಾನ್ಸಿಬಲ್ ಪೋಸ್ಟು ಅಂತ ಗೊತ್ತೇನ್ರಿ ನಿಮಗೆ? ಮನುಷ್ಯರಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ರಿ. ಏಕವಚನದಲ್ಲಿ ಅಡ್ರೆಸ್ ಮಾಡ್ಕೊಂಡು ಮಾತಾಡ್ತಿರಲ್ರಿ ಸರ್. ಆ ಅಮ್ಮಂಗೆ ಮರ್ಯಾದೆ ಕೊಟ್ಟರೆ ತಲೆ ಮೇಲೆ ಕೂತ್ಕೊಳ್ತಾಳೆ ಸರ್. ನಮ್ಮ ಬಿಲ್ಡಿಂಗು ಕಾರ್ಪೊರೇಷನ್ ರೂಲ್ಸನ್ನು ವಯಲೇಟ್ ಮಾಡಿ ಗೌರ್ಮೆಂಟ್ ಜಾಗದಲ್ಲಿ ಕಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಕೋರ್ಟ್ಗೆ ಹೋಗ್ತಾರಂತೆ ಸರ್. ಕೋರ್ಟ್ಗೆ ಹೋಗಬೇಡಿ ಅಂತ ಆ ಅಮ್ಮನ ಹತ್ರ ರಿಕ್ವೆಸ್ಟು ಮಾಡ್ಕೊಂಡಿದ್ದೀನಿ ಸರ್. ಆದರೂ ಆ ಅಮ್ಮ ನಂಬಕ್ಕಾಗಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದೆ ಸರ್. ಈಗ 2 ಕೆಲಸ ಮಾಡ್ಬೋದು ಸರ್. ಆ ಪತ್ರಿಕೆ ಎಡಿಟರು ನಿಮಗೆ ಕಾಸ ದೋಸ್ತ್ ಅಲ್ವಾ ಸರ್, ಅವಳನ್ನ ಎತ್ತಂಗಡಿ ಮಾಡಿಸ್ಬಿಡಿ ಸರ್. ಇಲ್ಲ ಪರ್ಮನೆಂಟಾಗಿ ಆ ಅಮ್ಮನ್ನ ಬಾಯಿ ಮುಚ್ಚಿಸ್ಬಿಡ್ಲಾ ಸರ್? ರೀ ಸತೀಶ್ ಬಾಬು, ರೌಡಿಸಮ್ ಮಾಡಿಬಿಟ್ಟು ಜೈಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರೇನ್ರಿ? ಏನು ರೀ ಅಂದ್ಕೊಂಡಿದ್ದೀರಿ ರೀಜನಲ್ ಎಡಿಟ್ರ್ ಪೋಸ್ಟು ಅಂತಂದರೆ? ನೋಡ್ರಿ, ಆ ಪ್ರಿಯದರ್ಶಿನಿ ಪಾಟಂಕರು ರೀಸೆಂಟಾಗಿ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಅವ್ರು ತುಂಬ ಎಫಿಷಿಯೆಂಟು ಅಂತ ಹೆಸರು ತೊಗೊಂಡಿದ್ದಾರೆ ರೀ. ಏನು ಕಾರಣ ಅಂಥೇಳಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಸೋಕ್ಕಾಗತ್ತೆ ರೀ? ಚೀಫ್ ಎಡಿಟ್ರು ನನ್ನ ಫ್ರೆಂಡು ಅಂದ ತಕ್ಷಣ ನಾನು ಸುಮ್ಮನೆ ಅವರ ಆಫೀಸ್ ವಿಷಯಕ್ಕೆಲ್ಲ ಇಂಟರ್ಫಿಯರ್ ಆಗೋಕ್ಕಾಗತ್ತೇನು ರೀ? ನೋಡಿ, ಏನೋ ನಿಮ್ಮ ಬಿಸ್ನೆಸ್ಸಿಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀನಿ, ಹಾಗಂತ ಹೇಳಿ ನಿಮ್ಮ ತೊಂದರೆಗಳಿಗೆಲ್ಲ ನನ್ನ ಲೆವೆಲ್ನ ಬಿಟ್ಕೊಡೋಕ್ಕಾಗತ್ತೇನು ರೀ? ನೋಡಿ, ಈ ಥರದ ವಿಷಯಕ್ಕೆಲ್ಲ ನನ್ನಿಂದ ಸಹಾಯ ಎಕ್ಸ್ಪೆಕ್ಟ್ ಮಾಡಬೇಡಿ. ಆ ಪತ್ರಿಕೆಯವರ ಆಫೀಸ್ ವಿಷಯಕ್ಕೆಲ್ಲ ನಾನು ತಲೆ ಹಾಕೋಕ್ಕಾಗಲ್ಲ ಸತೀಶ್ ಬಾಬು. ಮತ್ತೆ ಏನು ಮಾಡ್ಬೇಕು ಸರ್ ಈಗ? ಒಂದು ಕೆಲಸ ಮಾಡಿ, ರೀಜನಲ್ ಎಡಿಟರ್ವರೆಗೂ ಹೋಗೋದು ಬೇಡ. ಯಾರ್ಯಾರಿದ್ದಾರೆ ರೀ ಅವ್ರ ಮನೆಯಲ್ಲಿ? ಅವರ ಯಜಮಾನ್ರ ಹೆಸರೇನು? ವಿಶ್ವೇಶ್ವರ ಪಾಟಂಕರ್ ಅಂತ ಸರ್. ಹೇಗೆ ಆ ಮನುಷ್ಯ? ಈ ಅಮ್ಮಂತರ ಸ್ಟಿಟ್ಟಿಲ್ಲ, ಕೆಲಸನೂ ಇಲ್ಲ, ಸಂಪಾದನೆಯೂ ಇಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಅವನಿಂದೇನು ಪ್ರಯೋಜನ ಇಲ್ಲ ಸರ್. ಪ್ರಯೋಜನ ಇಲ್ಲದಲ್ಲೇ ಇರೋರ ಕೈಲೇ ಕಣ್ರಿ ಕೆಲಸ ಮಾಡಿಸ್ಬೇಕಾಗಿರೋದು. ತೀರೋ ಬುದ್ಧಿವಂತರಾದರೆ ಹ್ಯಾಂಡ್ಲ್ ಮಾಡೋದು ಕಷ್ಟ. ಇಂಥವರಾದರೆ ಬೇಗ ನಮ್ಮ ದಾರಿಗೆ ಬರ್ತಾರೆ. ಅಂದರೆ ಅವ್ರ ಗಂಡನ ಹಿಡ್ಕೊಂಡು 4 ತರ್ಕಿದ್ರೆ ಈ ಅಮ್ಮ ದಾರಿಗೆ ಬರ್ತಾನೆ ಅಂತಾನೆ ಸರ್? ಬರೀ ಗೂಂಡಾಗಿರಿ ಮಾಡೋದನ್ನೇ ಯೋಚಿಸ್ತಿರಲ್ರಿ, ಅದಕ್ಕೆ ನೀವುಗಳು ಉದ್ಧಾರ ಆಗಲ್ಲ. ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡೋದನ್ನ ಕಲ್ತ್ಕೊಳ್ರಿ. ಸರ್ ಏನು ಮಾಡಬೇಕು ಅಂತ ನೀವೇ ಹೇಳಿಬಿಡಿ ಸರ್. ನಿಮಗೆ ಯಾವ ವಿಷಯ ಹೇಗೆ ಮ್ಯಾನೇಜ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ ರೀ. ನೀವು ಸ್ವಲ್ಪ ರಫ್ ಕಣ್ರಿ. ಒಂದು ಕೆಲಸ ಮಾಡಿರಿ, ನಿಮ್ಮ ಗಿರಿಬಾಬುಗೆ ನನಗೆ ಫೋನ್ ಮಾಡೋಕ್ಕೆ ಹೇಳಿ. ಏನು ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳ್ತೀನಿ, ನೀವು ಅವ್ರ ಜೊತೆಲಿರಿ. ಚೋಡು ಹೆಂಡಿರಂಜಿ ಓಡಿ ಹೋಗುವಾಗ ಓಡಿ ಬಿದ್ದು ಬಯಲಾಯಿತಲ್ಲ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ.